ಸಮಯ 2 ಗಂಟೆ ಆಗಿದೆ. ಎಲ್ಲರಿಗೂ ಹಸು ಆಗತೈತಿ. ಲಘು ಲಘು ಭಾಷಣ ಮುಗಿಸಿ ಸಿದ್ದರಾಮಯ್ಯನವರ ಭಾಷಣ ಕೇಳಿ ನಾವು ಊಟಕ್ಕೆ ಹೋಗಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಅಲ್ಲ. ಇವತ್ತು ಅಥಣಿ ಮತಕ್ಷೇತ್ರದ ಬಹುದಿನಗಳ ಬೇಡಿಕೆ ಕುಟ್ಟಲಗಿ ಅಮ್ಮಾಜೇಶ್ವರಿ ಏತ್ ನೀರಾವರಿ ಯೋಜನೆಯ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಕೊಟ್ಟ ಭಾಷೆಗೆ ಯಾವತ್ತೂ ತಪ್ಪದ ಅನ್ನರಾಮಯ್ಯ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಉಪಮುಖ್ಯಮಂತ್ರಿಗಳು, ಹಗಲಿರ್ಲು ಜಿಲ್ಲಾ ಆಡಳಿತದ ಮತ್ತು ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಸ್ಪೆಷಲಿ ರಾಕೇಶ್ ಸಿಂಗ್ ಸರ್, ಅದೇ ರೀತಿ ತಮ್ಮನ್ನೆಲ್ಲರನ್ನು ಬಹಳಷ್ಟು ಆತ್ಮೀಯತೆಯಿಂದ ನೆರೆಯ ಮಹಾರಾಷ್ಟ್ರದ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು आमचा भाऊ विश्वजित कदम साहेब, जजचा आमचा आणि एक आमदार आमचा भाऊ विक्रम साहेब, तुमचं पण इकडे खूप खूप स्वागत आहे. ಜೊತೆಯಲ್ಲಿ ನಮ್ಮ ಎದುರುಗಡೆ ಕೂತ್ಕೊಂಡಂತ ನಮ್ಮ ಅನ್ನದಾತರು, ನಾನು ಕೂಡ ಒಬ್ಬ ರೈತನ ಮಗಳು. ಈ ದೇಶಕ್ಕೆ ಮಳೆ ಇರಲಿ ಚಳಿ ಇರಲಿ ಯಾರು ಹಸಿವಿನಿಂದ ಬಳಲಬಾರ್ದು ಅಂತ ಹೇಳಿ ಆ ಬಿಸಿಲಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಟೊಂಕ ಕಟ್ಟು ದುಡಿಮೆ, ಯಾವುದೇ ಒಂದು ರಜೆಯನ್ನ ತಗೊಳ್ಳದಲೆ, ಯಾವುದೇ ಒಂದು ಪೆನ್ಷನ್ನ ತಗೊಳ್ಳದಲೆ, ಯಾವುದೇ ಒಂದು ಪಗಾರನ್ನ ತಗೊಳ್ಳದೆ ನನ್ನ ದೇಶದ ಜನ ಹಸಿವಿನಿಂದ ಸಾಯಬಾರ್ದು ಅಂತ ದುಡಿತಾ ಇರುವಂತ ನನ್ನ ಅನ್ನದಾತರೇ, ಅದೇ ರೀತಿ ಮನೆಯ ಯಜಮಾನಿಗಳು, ನಮ್ಮನ್ನ ಇವರು ಯಜಮಾನಿ ಅಂತ ಕರೆದ್ರೋ ಇಲ್ಲೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.